ನಮಸ್ತೆ, ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ಕಳೆದ ಹಲವು ಸಮಯದಿಂದ ಕಾತುರದಿಂದ ಕಾಯುತ್ತಿರುವ ಕೇಂದ್ರ ಸರ್ಕಾರದ ಲಕ್ಷಾಂತರ ಉದ್ಯೋಗಿಗಳು ಮತ್ತು ಪಿಂಚಣಿದಾರರಿಗೆ ಒಂದು ಶುಭ ಸುದ್ದಿ ಇದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ 8ನೇ ವೇತನ ಆಯೋಗದ ಶಿಫಾರಸುಗಳ ಭಾಗವಾಗಿ ಪಿಂಚಣಿ ಪರಿವರ್ತನೆ ನಿಯಮಗಳಲ್ಲಿ ಮಹತ್ವದ ಬದಲಾವಣೆಯನ್ನ ತರುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಇದು ಲಕ್ಷಾಂತರ ಕುಟುಂಬಗಳಿಗೆ ಆರ್ಥಿಕವಾಗಿ ದೊಡ್ಡ ಪರಿಹಾರ ನೀಡುವಲ್ಲಿ ಅನುಕೂಲಕರವಾಗಲಿದೆ. ಏನಿದು ಈ ಪಿಂಚಣಿ ಕಮ್ಯುಟೇಷನ್ ಅನ್ನೋ ವಿಷಯದ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ನಿವೃತ್ತಿ ಎಂದರೆ ಜೀವನದ 2ನೇ ಇನ್ನಿಂಗ್ಸ್. ಆ ಇನ್ನಿಂಗ್ಸ್ ಅನ್ನ ಆರ್ಥಿಕ ಭದ್ರತೆಯೊಂದಿಗೆ ಕಳೆಯಬೇಕು ಎಂಬುದು ಪ್ರತಿಯೊಬ್ಬ ನೌಕರನ ಕನಸು. ಆದ್ರೆ ಪಿಂಚಣಿ ಪರಿವರ್ತನೆಯ ಹಾಲಿ ನಿಯಮಗಳು ಹಲವು ನಿವೃತ್ತರ ಪಾಲಿಗೆ ಆರ್ಥಿಕ ಸಂಕಷ್ಟ ತಂದಿದ್ವು. ಈ ಸಮಸ್ಯೆಗೆ ಕೇಂದ್ರ ಸರ್ಕಾರ ಇನ್ನು ಮುಂದೆ ಇತಿಶ್ರೀ ಹಾಡುವ ಲಕ್ಷಣಗಳು ಗೋಚರಿಸುತ್ತವೆ. ಇದಕ್ಕೆಂದೇ ಕೇಂದ್ರ ಸರ್ಕಾರ ಹಲವು ಬದಲಾವಣೆ ತರಲು ನಿರ್ಧರಿಸಿದೆ. ಹಾಗಾದ್ರೆ ಈ ಕಮ್ಯುಟೆಡ್ ಪಿಂಚಣಿ ಎಂದ್ರೆ ಏನು ಅನ್ನೋದನ್ನ ನೋಡುವುದಾದ್ರೆ, ಇದು ನಿವೃತ್ತಿಯ ಸಮಯದಲ್ಲಿ ಸರ್ಕಾರಿ ನೌಕರರು ತಮ್ಮ ಮಾಸಿಕ ಪಿಂಚಣಿಯ ಒಂದು ಭಾಗವನ್ನ ದೊಡ್ಡ ಮೊತ್ತವಾಗಿ ಅಂದ್ರೆ ಏಕ ಗಂಟಿನಲ್ಲಿ ಪಡೆಯುವ ಆಯ್ಕೆಯಾಗಿದೆ. ಉದಾಹರಣೆಗೆ, ನಿಮಗೆ ನಿವೃತ್ತಿ ನಂತರ 20,000 ರೂಪಾಯಿ ಪಿಂಚಣಿ ಬರಬೇಕಿದ್ರೆ ಅದರಲ್ಲಿ 5,000 ರೂಪಾಯಿ ಕಮಿಟ್ ಮಾಡಿಸಿದ್ರೆ ನಿಮಗೆ ಒಂದು ದೊಡ್ಡ ಮೊತ್ತದ ಹಣ ಕೈಗೆ ಸಿಗುತ್ತದೆ. ಆದ್ರೆ ಈ ಮೊತ್ತವನ್ನ ಪಡೆದ ನಂತರ 15 ವರ್ಷಗಳ ಕಾಲ ನಿಮ್ಮ ಮಾಸಿಕ ಪಿಂಚಣಿಯಿಂದ ಕಮಿಟ್ ಮಾಡಿದ ಭಾಗವನ್ನ ಸರ್ಕಾರ ಕಡಿತಗೊಳಿಸುತ್ತದೆ. ಈ 15 ವರ್ಷಗಳ ನಂತರವಷ್ಟೇ ನಿಮಗೆ ಪೂರ್ಣ ಪಿಂಚಣಿ ಮತ್ತೆ ಸಿಗುತ್ತದೆ. ಈಗ ಇಲ್ಲಿಯೇ ಸಮಸ್ಯೆ ಇರುವುದು, ಕೇಂದ್ರ ನೌಕರರನ್ನ ಪ್ರತಿನಿಧಿಸುವ ರಾಷ್ಟ್ರೀಯ ಮಂಡಳಿ ಸೇರಿದಂತೆ ಹಲವು ನೌಕರರ ಸಂಘಗಳು ಈ 15 ವರ್ಷಗಳ ಅವಧಿಯನ್ನ ದೀರ್ಘ ಮತ್ತು ಆರ್ಥಿಕವಾಗಿ ಅನ್ಯಾಯ ಎಂದು ಪರಿಗಣಿಸಿವೆ. ಈ ಬಡ್ಡಿ ದರಗಳ ಇಳಿಕೆಯಿಂದಾಗಿ ಸರ್ಕಾರದ ವಸೂಲಾತಿಯ ಲೆಕ್ಕಾಚಾರದಲ್ಲಿ ಅಸಮಾನತೆ ಉಂಟಾಗುತ್ತಿದ್ದು, ಇದರಿಂದ ಪಿಂಚಣಿದಾರರು ತಮ್ಮ ಪಿಂಚಣಿಯ ಗಣನೀಯ ಭಾಗವನ್ನ ಅನಗತ್ಯವಾಗಿ ಕಳೆದುಕೊಳ್ಳುತ್ತಿದ್ದಾರೆ ಎಂಬುದು ಅವರ ಪ್ರಬಲವಾದ ವಾದ. ಹೀಗಾಗಿ ಈ ಕಮ್ಯುಟೇಷನ್ ಅವಧಿಯನ್ನ 15 ವರ್ಷಗಳಿಂದ 12 ವರ್ಷಗಳಿಗೆ ಇಳಿಸುವಂತೆ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರದ ಮೂಲಕ ಮನವಿ ಸಲ್ಲಿಸಿದ್ದಾರೆ. ಈ ಬೇಡಿಕೆಯನ್ನ ಗಂಭೀರವಾಗಿ ಪರಿಗಣಿಸಿರುವ ಮೋದಿ ಸರ್ಕಾರ 8ನೇ ವೇತನ ಆಯೋಗದ ಶಿಫಾರಸುಗಳ ಮೂಲಕ ಈ ಬಗ್ಗೆ ನಿರ್ಧಾರ ಕೈಗೊಳ್ಳುವ ನಿರೀಕ್ಷೆ ಇದೆ. ಒಂದು ವೇಳೆ ಈ ಬೇಡಿಕೆ ಈಡೇರಿದ್ರೆ ಇದು ಲಕ್ಷಾಂತರ ಪಿಂಚಣಿದಾರರ ಪಾಲಿಗೆ ದೊಡ್ಡ ವರದಾನವಾಗಲಿದೆ. ಪಿಂಚಣಿ ಕಡಿತದ ಅವಧಿ 12 ವರ್ಷಗಳಿಗೆ ಇಳಿದಲ್ಲಿ ನಿವೃತ್ತ ನೌಕರರು 3 ವರ್ಷಗಳ ಮೊದಲೇ ಪೂರ್ಣ ಪಿಂಚಣಿಯ ಪ್ರಯೋಜನವನ್ನ ಪಡೆಯುತ್ತಾರೆ. ಅಷ್ಟೇ ಅಲ್ಲ, ಈ ನಿಯಮವನ್ನ ಪೂರ್ವಾನ್ವಯವಾಗಿ ಜಾರಿಗೆ ತಂದ್ರೆ ಪ್ರಸ್ತುತ ಪಿಂಚಣಿ ಪಡೆಯುತ್ತಿರುವವರು ಮತ್ತು ಹಿಂದಿನ ಪಿಂಚಣಿದಾರರು ಇದರಿಂದ ಲಾಭವನ್ನ ಪಡೆಯಲಿದ್ದಾರೆ. ಇದು ಅವರ ಮಾಸಿಕ ಆದಾಯವನ್ನ ಹೆಚ್ಚಿಸಲಿದೆ. ಒಟ್ಟಿನಲ್ಲಿ 8ನೇ ವೇತನ ಆಯೋಗವು ಮುಂದಿನ ವರ್ಷ ತನ್ನ ಶಿಫಾರಸುಗಳನ್ನು ಸಲ್ಲಿಸುವ ಸಾಧ್ಯತೆ ಇದ್ದು, ಈ ಬೇಡಿಕೆಗೆ ಆಯೋಗ ಹಸಿರು ನಿಶಾನೆ ತೋರಿದರೆ ಅದು ಲಕ್ಷಾಂತರ ಕೇಂದ್ರ ನೌಕರರು ಮತ್ತು ಪಿಂಚಣಿದಾರರ ಜೀವನದಲ್ಲಿ ದೊಡ್ಡ ಆರ್ಥಿಕ ಸ್ಥಿರತೆಯನ್ನ ತರಲಿದೆ. ಪಿಂಚಣಿ ಪರಿವರ್ತನೆ ನಿಯಮಗಳ ಈ ಸಂಭವನೀಯ ಬದಲಾವಣೆ ಸರ್ಕಾರದ ಮಾನವೀಯ ಮತ್ತು ನೌಕರ ಸ್ನೇಹಿ ನಿಲುವಿಗೆ ಸಾಕ್ಷಿಯಾಗಲಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.